ಈಗ ಹೆಂಗೆ ಹೋಗೋದಂದ್ರೆ ಜೈ ಶ್ರೀರಾಮ್ ಅಂತ ಅಂದ್ಬಿಡೋದು. ಓ ಜೈ ಶ್ರೀರಾಮ್. ಓ ಹಾಂ 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 ಅಲ್ಲಿ ಅಮ್ಮ ನಾನು ಯಾರಿಗೂ ಪ್ರೂವ್ ಮಾಡ್ಬೇಕಾಗಿಲ್ಲಮ್ಮ ನಾನು ಒಳ್ಳೆಯವನು, ಪ್ಲೀಸ್ ನಾನು ಒಳ್ಳೆಯವನು, ಬನ್ನಿ ನಾನು ಒಳ್ಳೆಯವನು. ಆಮೇಲೆ ಒಂದೇನಂದ್ರೆ ನೀವು ಒಳ್ಳೆಯವನು ಅನ್ಸ್ಕೊಳ್ಳೋಕೆ ತುಂಬಾ ಆಕ್ಟ್ ಮಾಡಿ ನಾನು ಕೆಟ್ಟವನು ಮುಗಿದು ಹೋಯ್ತು. ನಮ್ಮ ನೆಮ್ಮದಿ ಆಗಿರ್ಬೇಕು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡತ್ತೀನಿ. ಸೊ ಎದಕ್ಕಪ್ಪ ಅಂದ್ರೆ ಇವತ್ತು ನಾವು ಹೊಂಟಿದ್ದು ಎಷ್ಟೋ ಜನ ಮೊದಲನೇ ಸಲ ಸಮುದ್ರ ನೋಡೋ ಜಾಗ, ಎಷ್ಟೋ ಸಲ ಮೊದಲನೇ ಸಲ ಬೀಚ್ ನೋಡೋ ಜಾಗ, ಎಷ್ಟೋ ಜನ ಮೊದಲನೇ ಸಲ ಶಿವನ ನೋಡೋ ಜಾಗ. ಆ ಜಾಗಕ್ಕೆ ನಾವು ಇವತ್ತು ಹೊಂಟಿವಿ. ಸಣ್ಣ ಔಟಿಂಗ್ ವಿತ್ ಫ್ಯಾಮಿಲಿ. ಆ ಜಾಗ ಯಾವುದಪ್ಪ ಏನಂತ ಹೇಳಿ ನಿಮಗೆ ಮುಂದೆ ಗೊತ್ತಾಗೇ ಆಕೈತಿ ಆಬ್ವಿಯಸ್ಲಿ. ಸೊ ಶಿವನ ಸ್ಥಾನ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗಿರುತ್ತೆ. ಬೀಚ್ ಹತ್ರ ಯಾವ ಶಿವನ ದೇವಸ್ಥಾನ ಐತಿ. ಸೊ ಅಲ್ಲಿ ನಾವು ಹೊಂಟಿವಿ. ಸೊ ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತೆ ಎಲ್ಲಿ ಹೊಂಟಿವಿ ಅಂತೇಳಿ. ಸೊ ನಾ ಈಗ ಹೇಳ್ಬೋದು, ಬಟ್ ಅಲ್ಲಿ ಹೋಗಿ ತೋರ್ಸಲ್ಲ, ನಾ ಯಾಕೆ ಹೇಳಿ ಈಗ. ಸೊ ಬರ್ರಿ, ಕೆಲವೊಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ತೋರಿಸ್ತೀನಿ, ಆಮೇಲೆ ಕೆಲವೊಂದು ಸಿನಿಮ್ಯಾಟಿಕ್ ವೀಡಿಯೋಸ್ ತೋರಿಸ್ತೀನಿ. ಸೊ ಅಪ್ಪಾಜಿ, ಮಮ್ಮಿ, ನಾನು, ನಮ್ಮ ಮಾವಾರು ಇನ್ನೊಬ್ರು ಬರತ್ತಾರ. ಸೊ ಬರ್ರಿ, ಲಾಂಗ್ ಡ್ರೈವ್ ವಿತ್ ಫ್ಯಾಮಿಲಿ, ವಿತ್ ಸಮ್ ಫನ್ನಿ ಮೂಮೆಂಟ್, ವಿತ್ ಸಮ್ ಮೆಮೊರಬಲ್ ಮೂಮೆಂಟ್. ಈ ಒಂದು ಜರ್ನಿನ ಮೆಮೊರಬಲ್ ಆಗಿ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಇಟ್ಕೊಳ್ಳೋಣಂತ. ಸೊ ಬರ್ರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಲೆಟ್ಸ್ ಗೋ ಗೈಸ್. ಈಗ ಐತಿ ಟೈಮು 5 ಗಂಟೆ, ಅರ್ಲಿ ಮಾರ್ನಿಂಗ್. ನಿಮಗಲ್ಲಿ ಮುರುಡೇಶ್ವರದ ಗೋಪುರ ಕಾಣಿಸ್ತಾ ಇರಬಹುದು. ನಾವು ಬಂದು ರೀಚ್ ಆಗಿರೋ ಟೈಮು 5 ಗಂಟೆ. ಈಗ ನಾವು ಎಲ್ಲರೂ ಫ್ರೆಶ್ ಅಪ್ ಆಗಿ ಸೀದಾ ಬೀಚ್ಗೆ ಹೋಗ್ಬೇಕು. ಇಲ್ಲಿ ಸ್ಕೂಬಾ ಡೈವಿಂಗ್ ಐತಿ ಗೈಸ್. ಒಂದ್ಸಲ ಸ್ಕೂಬಾ ಡೈವಿಂಗ್ ಮಾಡ್ಬೇಕು, ಬಟ್ ಯಾವಾಗ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಗೋಪುರ ಅಥವಾ Insta360 ತೊಗೊಂಡಾಗ ಮಾಡ್ಬೇಕು. ಅದೊಂದು ಮಜಾ ಕ್ಯಾಪ್ಚರ್ ಮಾಡ್ಬೋದು. ನಾನು ಫೋನ್ನಾಗ ಏನು ಕ್ಯಾಪ್ಚರ್ ಮಾಡಿ ಮಾಡೋಣ, ಅದನ್ನು ಫ್ಯೂಚರ್ನೇ. ಇದೈತೆ ನೋಡ್ರಿ ಸ್ಕೂಬಾ ಡೈವಿಂಗ್. ನೇತ್ರಾಣಿ ಯಾವುದು? ನೇತ್ರಾಣಿ ಐಲ್ಯಾಂಡ್. ಬಟ್ ಇಷ್ಟು ಬೆಳಗ್ಗೆ ಎಲ್ಲರೂ ರೂಮ್ ಬೇಕಾ ಸರ್ ಹಚ್ಚಿಬಿಟ್ರಪ್ಪ ಯಪ್ಪ. ಒಂದು 7 ಮಂದಿ ಹೇಳಿದೆ ನಾ ಬೇಡ ಅಂತೇಳಿ. ಇಷ್ಟು ಬೆಳಗ್ಗೆ ಇಲ್ಲಿ ಹೋಟೆಲ್ ಅದಾವು. ಹಲೋ ಅಂಕಲ್ ತಿಂಡಿ ಐತಾ? ಇಲ್ಲ. ಸೊ ಗೈಸ್, ನಮ್ಮ ಕಾರ್ನ ನಾವು ಮುಂದೆ ಕಳಿಸಿದ್ವಿ, ಯಾಕಂದ್ರೆ ನಾವು ಆರಾಮ ವ್ಲಾಗ್ ಮಾಡ್ಕೊತ ಹೋಗೋಣ ಅಂತೇಳಿ. ನೋಡ್ರಿಪ್ಪ ಏನು ಕಾಣತಿ, ಅಲ್ಟಿಮೇಟ್ ವ್ಯೂ ವಿತ್ ದ ಮೂನ್. ನೋಡಿರಿ, ಬೆಳಗ್ಗೆ ಬಂದರೂ ಇದೊಂದು ಪ್ಲಸ್ ಪಾಯಿಂಟ್. ಇಂಥ ವ್ಯೂ ನೋಡ್ಬೋದು ನೀವು. ಅಲ್ಟಿಮೇಟ್ ವ್ಯೂ ವಿತ್ ಅಲ್ಟಿಮೇಟ್ ಗಾಯ್. ಆಮೇಲೆ ಗೈಸ್, ಏನಂದ್ರೆ ಲೈಫ್ನಾಗ ನೀವು ಕೇಳಿರ್ತೀರಿ, ಫಸ್ಟ್ ಟೈಮ್ ಏನಿರ್ತೈತಲ್ಲ ಎಕ್ಸ್ಪೀರಿಯೆನ್ಸ್, ಅದು ಬೆಸ್ಟ್ ಆಗಿರ್ತೈತೆ ಅಂತೇಳಿ. ಅದು ನಿಜ. ಈಗ ನಾನು ನೋಡಾಕತ್ತೀನಿ, ಆ ವಾವ್ ಮೂಮೆಂಟ್ ಬರೋಲ್ತು. ಯಾಕಂದ್ರೆ ನಾನು ಭಾಳ ಸಲ ಬಂದ್ಬಿಟ್ಟೇನೆ ಮುರುಡೇಶ್ವರಕ್ಕೆ. ಅದೇ ನೀವು ಫಸ್ಟ್ ಸಲ ಏನು ಬರ್ತಿರಲ್ಲ, ಅವಾಗೇನು ನೋಡ್ತಿರಲ್ಲ, ಯಾವುದೋ ವಿಚಾರ ಆಗಿರ್ಬೋದು, ಯಾವುದೋ ವಸ್ತು ಆಗಿರ್ಬೋದು, ಯಾವುದೋ ಮೂಮೆಂಟ್ ಆಗಿರ್ಬೋದು, ಫಸ್ಟ್ ಟೈಮ್ ಈಸ್ ಬೆಸ್ಟ್. ಆ ಒಂದು ಎಕ್ಸೈಟ್ಮೆಂಟ್, ಆ ಫಸ್ಟ್ ಟೈಮ್ ಬೀಚ್ ನೋಡಿದಾಗ ಏನು ಖುಷಿ ಆಗ್ತೈತಲ್ಲ. ಓಕೆ, ಅದು ಏನೋ ಹೇಳಾಕತ್ತೈತೆ ನಾನು. ಫಸ್ಟ್ ಟೈಮ್ ಏನು ಬೀಚ್ ನೋಡ್ತೀವಲ್ಲ, ಅದು ಒಳ್ಳೆ ಮೂಮೆಂಟ್ ಇರತೈತಿ. ನಂಗೆ ನೆನಪೈತೀನಿ, ನಾನು ಫಸ್ಟ್ ಟೈಮ್ ಯಾವಾಗ ಬೀಚ್ ನೋಡಿದ್ನಲ್ಲ, ಆ ವಾವ್ ಮೂಮೆಂಟ್. ನನ್ನ ಹತ್ರ ಒಂದು ವಿಡಿಯೋ ಐತಿ, ಇದ್ರೆ ಹಾಕ್ತೇನೆ, ಸಿಕ್ಕರೆ ಹಾಕ್ತೀನಿ. ಇಂಥ ಜಿಗಾಡಿದ್ದೆ ನಾನು, ಹಿಂಗೆ ಕುಣಿದಾಡಿದ್ದೆ ಅಂದರೆ ಅಷ್ಟು ಎಂಜಾಯ್ ಮಾಡಿದ್ದೆ ನಾನು. ಸೊ ಹಂಗಾಗಿ, ಬಟ್ ವ್ಯೂ ನೋಡ್ರಿ ಗೈಸ್. 2 hours later. ಅವ್ರು ನೋಡಿ ನಮಗೂ ಬೀಳ್ಬೇಕು ಅನ್ಸತ್ತೆ. ಈಗ ಇವ್ರು ಹೇಳೋ ಮಟ್ಟ ಏನು ಮಾಡೋಕ್ಕೆ ಬರಲ್ಲ. ಅವ್ರು ನೋಡಿ ನಾವು ಯಾವಾಗ ಬಿದ್ದೀವಿ ಅನ್ಸತ್ತೆ, ಹೇಳ್ಬೇಕಲ್ಲ ಈಗ ಇವ್ರಿಬ್ರು. ನೋಡಲಿ ಹೊಸದಾಗಿ ಇದು ಮಾಡಿಬಿಟ್ರೆ, ಏನಂತ ಇದಕ್ಕೆ, ಸೀ ವಾಕರ್ ಕ್ಯಾಪ್ಚರ್ ಆಗೋದು. ಓಕೆ, ಸೀ ವಾಕರ್ ಹಾಕಿ ಅಲ್ಲಿ ಡೇಂಜರ್ ಅಂತ ಬರ್ತಾರೆ. ಈಗ ಯಾವ್ದು ತಿಳ್ಕೊಬೇಕು ನಾವು. ಸೊ ಇಲ್ಲಿ ನೋಡ್ಬೋದು ನೀವು, ಮೇನ್ ಗೋಪುರ ಕಾಣಿಸ್ತಾ ಇದೆ. ಆಮೇಲೆ ಇಲ್ಲಿ ಶಿವಗೇನೋ ಪೇಂಟಿಂಗ್ ಏನೋ ಮಾಡ್ತಾ ಇರ್ಬೋದು. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಂತೇಳಿ ಸ್ವಲ್ಪ ಪೋಲ್ಸ್ ಹಾಕ್ಬಿಟ್ರೆ, ಬಟ್ ಆದರೂ ಚಂದ ಕಾಣುತ್ತೆ. ಬಿಟ್ರೆ ಫಸ್ಟ್ ಟೈಮ್ ಬಂದಾಗೆ ಅಲ್ಲಿ ಉಳ್ಕೊಂಡಿದ್ದೆವು ನಾವು.
ಸೊ ಯಾವುದಂದ್ರೆ ಇಲ್ಲಿ ಐತೆ ನೋಡ್ರಿ, ಇಲ್ಲಿ ಲಾಸ್ಟ್ ಅಂತ ಕಾಣತ್ತಲ್ಲ, ಅಂದ್ರೆ ಯಾವ ಫ್ಲೋರ್ ಅಂದ್ರೆ ಇದು ಈ ಫ್ಲೋರ್. ಅವ್ರು ಯಾರೋ ಬಂದ್ರಲ್ಲ ಅದ್ರ ಈ ಕಡೆ ಮೂಲಿಗೆ ಅಂದ್ರೆ ಸಿ ಫೇಸ್ ಬೇಕಂತೇಳಿ ಬುಕ್ ಮಾಡಿದ್ವಿ. ಈಗ ಅಪ್ಪಾಜಿ ಮಮ್ಮಿಯವರು ಮಲ್ಕೊಂಡಾರ ಕಾರೊಳಗೆ, ಯಾಕಂದ್ರೆ ರಾತ್ರಿ ನಿದ್ದೆ ಆಗಿಲ್ಲ. ಸೊ ಹಾಗಾಗಿ ಅವ್ರು ಸ್ವಲ್ಪ ರೆಸ್ಟ್ ತೊಗೊಂಡು ಬರಲಿ ಅಂಥೇಳಿ ಅವ್ರನ್ನ ಕಾರೊಳಗೆ ಬಿಟ್ಟು ನಾನು ನಮ್ಮ ಅವರು ಇಲ್ಲಿ ಬೀಚ್ ಹತ್ರ ಬಂದು ಸ್ವಲ್ಪ ಹಂಗೆ ನೋಡತ್ತೀವಿ, ಟೈಮ್ ಪಾಸ್ ಮಾಡತ್ತೀವಿ, ನಾಷ್ಟ ಮಾಡ್ಕೊಂಡ್ವಿ ನಾವು ಇಳೆ ನೀರಿನಾಗ. ಬಟ್ ವೀಡಿಯೋ ಹೆಂಗೆ ಮಾಡೋದಂತ ಇನ್ನೂ ಕನ್ಫ್ಯೂಷನ್ ಐತಿ. ಫೋನ್ ಬಿಟ್ಟು ಬರೋದು ತೊಗೊಂಬರೋದು ಸ್ವಲ್ಪ, ಇಲ್ಲಾಂದ್ರೆ ಕ್ಲಿಪ್ಸ್ ಶೂಟ್ ಮಾಡಿ ಆಮೇಲೆ ಫೋನ್ ಇಟ್ಟು ಬರ್ತೀನಿ, ಔಟ್ ವೀಡಿಯೋ ಮಾಡ್ತೀನಿ. ಹಾಂ, ನಾನು ಬಂದು ಅಲ್ಲಿ ಕುಂತಿದ್ವಿ ಅಲ್ಲೇ ಕಟ್ಟಿಗೆ, ಅಲ್ಲೇ ಇದಲ್ಲ ಗಾಡಿ, ಅದು ಸಿ ವಾಕರ್ ಅಂತೇಳಿ. ಅದೊಂಥರ ನೀರು ಅಲ್ಲೇ ಬಂದಂಗೆಲ್ಲ ಹಿಂಗೆ ಹಾಕಾಯ್ತತಿ, ನಾವು ಹಂಗೆ ಹೋಗೋದು. ಯಾರಿದ್ರು ನಾವು ಫಸ್ಟಿಗೆ ಬಂದಾಗ ಬೀಚ್ನಾಗ? ಓಹೋ ಹೋ ಹೋ, ಚಪ್ಪಲಿ ಏನಾರ ಬಿಟ್ಟು ಬಂದಿದ್ದೆ ಅಂದ್ರೆ ನರಸಿಂಹರಾಜ್ ಹೇಳ್ತಾನಲ್ಲ, ಬಿಸಿಲು ಕಡೆ ಹೊಡಿತಾ ಇದೆ ಅಲ್ಲಿ ಅಂತೇಳಿ ಹಂಗೆ. ಓಹೋ ಹೋ ಹೋ ಹೋ, ನೈಸ್ ಮ್ಯಾನ್, ನೈಸ್. ಓಕೆ, ಅದು ಏನೋ ಹೇಳಾದಿದ್ದೆ ನಾನು, ಸಿ ವಾಕರ್ ಹಾಕಿ ಅಲ್ಲಿ ಡೇಂಜರ್ ಅಂತ. ಗೈಸ್, ನಾನು ವಿಡಿಯೋ ಮಾಡೋದು ಯಾರಿಲ್ಲ, ಐ ಆಮ್ ಕೈಂಡ್ ಆಫ್ ಅನ್ಲಕ್ಕಿ. ಇಲ್ಲಿ ನೀವೆಲ್ಲ ಬಂದ್ರೆ ಇವೆಲ್ಲ ಜಾತ್ರೆ ಮಾಡ್ಬೋದು, ಬಟ್ ನನಗೆ ಯಾವ ಜಾತ್ರೆ ಇಂಟ್ರೆಸ್ಟ್ ಇಲ್ಲ ಸದೆ. ನಾನು ಬೀಚ್ ಮೇಲೆ ಬೀಳಕ್ಕೆ ಎಕ್ಸೈಟ್ ಇದ್ದೀನಿ. ಸೊ ಬರ್ರಿ, ಕೀ ಐತಿ, ಕಾರ್ ಕೀ ಐತಿ, ವೆರಿ ಇಂಪಾರ್ಟೆಂಟ್. ಇದಿಲ್ಲ ಅಂದ್ರೆ ಊರು ಮುಟ್ಟಕ್ಕಾಗಲ್ಲ. ಹಂಗೆ ಫೋನ್ ಐತಿ, ಅದಕ್ಕಿಂತ ಇಂಪಾರ್ಟೆಂಟ್. ಫೋನ್ ಇಲ್ಲ ಅಂದ್ರೆ ನಾ ಇರೋಂಗಿಲ್ಲ. ಸೊ ಇದೇ ಖುಷಿಗೆ ಅಲ್ಲಿ ಹೋಗಿ ಲಾಕರ್ನ ಇಟ್ಬಿಡೋಣ, ಫೋನ್ ಮತ್ತು ಬ್ಯಾಗ್. ಈಗ ಜಸ್ಟ್ ಅವ್ರಿಗೆ ವೀಡಿಯೋ ಮಾಡ್ಕೊಂಬರಕ್ಕಂತೇಳಿ, ಯಾಕಂದ್ರೆ ಮೆಮೊರಬಲ್ ಮೂಮೆಂಟ್ ಅಲ್ಲ, ಅದನ್ನು ಕ್ಯಾಪ್ಚರ್ ಮಾಡ್ಬೇಕು ನನ್ನ ಚಾನಲ್ನಾಗ ಅಂತೇಳಿ ನಾವು ವೀಡಿಯೋ ಮಾಡ್ಕೊಂಡೆ. ಅಪ್ಪಾಜಿ ಮಮ್ಮಿ ನಮ್ಮ ಮಾಮ ಅಂತ. ನಮ್ಮ ಮಾಮಾರ ಬಗ್ಗೆ ಹೇಳ್ಬೇಕಂದ್ರೆ ನಾವೆಲ್ಲೇ ಟ್ರಿಪ್ ಹೊಂಟ್ರು ಅವ್ರು ಇರಬೇಕು. ಸೊ ಅಂಥ ಒಂದು ಒಳ್ಳೆ ಬಾಂಡಿಂಗ್ ನಮ್ಮ ಅವ್ರ ಜೊತೆ ನಮ್ದು. ಆದರೂ ಗೈಸ್, ವಿಡಿಯೋ ಮಾಡೋಕೆ ಭಾಳ ಶೈ ಫೀಲ್ ನಾನು ಹೋಗೋವಲ್ತದ್ದು, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ತು. ಆದರೂ ಮಾಡತ್ತೀನಿ, ಬೀಚ್ನಲ್ಲಿ ನೋಡತ್ತ. ಬಟ್ ಧೈರ್ಯ ತೊಗೊಂಡಿನಿ ಸ್ವಲ್ಪ ಗೈಸ್. ಈಗ ಲಾಕರ್ನಾಗ ಎಲ್ಲ ಇಟ್ಟು ನಾವು ಬೀಚ್ ಹೋಗ್ತೀವಿ. ಏನು ಕ್ಲಿಪ್ಸ್ ನೋಡ್ರಿ, ಎಂಜಾಯ್ ಮಾಡಿರಿ, ಮತ್ತು ಸಮುದ್ರದಿಂದ ಬಂದಿನ ಸಿಗುವ. ಗೈಸ್, ನನಗೀಗ ಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗೋದೈತಿ. ಅಪ್ಪಾಜಿ ಮಮ್ಮಿಯವರು ನಾ ಬರೋಂಗಿಲ್ಲ ಅಂದ್ರೆ ನಾ ಮಾತ್ರ ಹೋಗೋಣ. ಅವ ಹಿಂಗೆ ಹೊರಗೆ ಹಾಕಿ ಹೋಗಂತಂದ. ಎಲ್ಲರೂ ಬ್ರೇಕ್ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ, ಮಳೆ ಇದು ಬಿಸಿಲು ಸಂಬಂಧ. ನಾ ಅದಕ್ಕೆ ಚಪ್ಪಲಿ ಹಾಕೊಂಬಂದ್ಬಿಟ್ಟೆ, ಅಲ್ಲೆಲ್ಲರೂ ಬಿಟ್ಟರಾಕೈತಿ. ಸೊ ಅಪ್ಪಾಜಿ ಮಮ್ಮಿ ನಮ್ಮ ಅವ್ರಿಗೆಲ್ಲರೂ ಆಲ್ರೆಡಿ ಪಿಕ್ಚರ್ ಬಿಟ್ಟಿದ್ದೆ, ಸುಸ್ತಾಗೈತಿ. ಅವ್ರ ಅಪ್ಪ ಸಿಗ್ಗಾವ ಕಾಯಾಗತ್ತಾರೆ ಈಗ ಹೋಗ್ತಾನೆ ಅಂತೇಳಿ. ಬಟ್ ನಮಗೆ ಹಂಗಲ್ಲ, ನಾ ಹೋಗೋಣ ಮೇಲೆ ಈಗ ಆಗದ ಇಲ್ಲ. ಓಹೋ ಹೋ ಹೋ, ಚಪ್ಪಲಿ ಏನಾರ ಬಿಟ್ಟು ಬಂದಿದ್ದೆ ಅಂದ್ರೆ ನರಸಿಂಹರಾಜ್ ಹೇಳ್ತಾನಲ್ಲ, ಬಿಸಿಲು ಕಡೆ ಹೊಡಿತಾ ಇದೆ ಅಲ್ಲಿ ಅಂತೇಳಿ ಹಂಗೆ. ಓಹೋ ಹೋ 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 ಓಹೋ, ಅಡ್ಡಿಯಿಲ್ಲ. ಈ ಮಠ ಬಂದು
ಇಲ್ಲಿ ಬರಲಿಲ್ಲ ಅಂದರೆ ಅದೊಂದು ಗಿಲ್ಟ್ ಕಾಡ್ತಾ ಇದೆ. ಕಾರು ಬಂದೈತೆ ಮೇಲೆ. ನೈಸ್ ಮ್ಯಾನ್, ನೈಸ್. ಇಲ್ಲಿಂದ ಇದೇನದು ಗೋಪುರ ನೀವು ನೋಡಬಹುದು. ಇಲ್ಲಿಂದ ನಮ್ಮ ಲಾರ್ಡ್ ಶಿವ ನೋಡಬಹುದು. ಇದಕ್ಕೇನೋ ಬಿಹೈಂಡ್ ದ ಸ್ಟೋರಿ ಐತೆ ಗೈಸ್, ನನಗೆ ಗೊತ್ತಿಲ್ಲ. ದಯವಿಟ್ಟು ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಮೀ ಅದು ನೀವು ಹೇಳ್ತಾನೆ ಸ್ಟೋರಿ ಅಂತ ತಿಳ್ಕೊಬೇಡ್ರಿ, ನನಗೆ ಗೊತ್ತಿಲ್ಲ. ಇವಾಗ ಗೊತ್ತಿದ್ರೆ ಕಮೆಂಟ್ ಹಾಕ್ಬಿಡ್ರಿ ನೀವು ಯಾರು. ಓಹೋ ಹೋ ಹೋ, ಜನಸಾಗರ. ಸ್ಲಿಪ್ಪರು ಯಾಕೋ ರಾಂಗ್ ಡಿಸಿಷನ್ ತೊಗೊಂಡೆ ಅನಿಸುತ್ತೆ. ಇಲ್ಲಿ ಮಜಾ ಇರೋದು ಇಲ್ಲೇ. ಚಪ್ಪಲಿ ಬಿಟ್ಟು ಹೋಗ್ಬೇಕಲ್ಲ, ಚಪ್ಪಲಿ ಸಿಗಂಗಿಲ್ಲ. ಅದಕ್ಕೆ ನಾವೇನು ಮಾಡೋಣ, ಎಲ್ಲರೂ ಬಿಟ್ಟಾರ. ಬಿಸಿಲಾಗ ಯಾರು ಚಪ್ಪಲಿ ಬಸ್ಕೊಂಡು ಹೋದ್ರೆ ಚಪ್ಪಲಿ ಬೇಜಾರಲ್ಲ, ಇಲ್ಲಿಂದ ಕಾರ್ ಮಾಡಿ ನಡ್ಕೊತ ಹೋಗ್ಬೇಕಲ್ಲ, ಅದು ಬೇಜಾರು. ಸೊ ನಾವೇನು ಮಾಡೋಣ, ಸ್ವಲ್ಪ ತಲೆ ಓಡಿಸಿ ಒಳ್ಳೆ ಕಾಲು ಓಡ 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 ಬಿ ಓಡ. ಗೈಸ್ ಇದೇನೋ ಭೂ ಕೈಲಾಸ ಅಂತ 30 ರೂಪೀಸ್ ಇದೆ ಐತಲ್ಲಿ. ನನಗೆ ಅಲ್ಲಿ ಹೋಗೋದಿಲ್ಲ, ಯಾಕಂದ್ರೆ ಟೈಮ್ ಆಗೈತಿ. ಇಲ್ಲಿ ನೋಡ್ಬೋದು ನೀವು ಲಾರ್ಡ್ ಶಿವ. ಓಹೋ ಕಾಲ, ಓಹೋ ಎಷ್ಟು ಬಿಸಿಲು ಬರ ಅಂತಿತ್ತು. ಏನೋ ನೆಲಕ್ಕೆ ಪುಟದ ಮಕ್ಕಕ್ಕೆ ಬಡೆ ಅಂತೈತಿ. ಹೊರಗೆ ಹೋದ್ರೆ 2 ಗಂಟೆಗೆ ಹಿಂಗೆ ಪುಟದ್ ಹಿಂಗೆ ಪುಟದ್ ಬಡೆ ಅಂತ. ಗೈಸ್ ಚಪ್ಪಲಿ ಅಲ್ಲಿ ಬಿಟ್ಟೀನಿ, ಹೋಗಕ್ಕೆ ಭಯ ಆಗತ್ತೆ. ಇಂಥ ಸುಡ್ದು ಗಾಯ್ಸ್ ಇನ್ನೂ ಉರಿಯಾದ ನನ್ನ ಕಾಲು ಕೆಳಗೆ. ಈಗ ಹೆಂಗೆ ಹೋಗೋದಂದ್ರೆ ಜೈ ಶ್ರೀರಾಮ್ ಅಂತ ಅಂದ್ಬಿಡೋದು. ಓಹೋ ಜೈ ಶ್ರೀರಾಮ್. ಓ ಅಲ್ಲಿ ನನ್ನ ಕಡೆಯಿಂದ ತೋರ್ಸೋಕ್ಕಾಗೋದು ಇಷ್ಟಪ್ಪ. ಮಿಕ್ಕಿ ನಾನು ಮ್ಯಾಕ್ಸ್ ಟ್ರೈ ಮಾಡ್ಬಿಟ್ಟೆ ಇವತ್ತು. ಇನ್ನು ಅಡ್ಡಾಡೋದಾಗಲ್ಲ. ಅಲ್ಲಿ ಏನೇನು ಐತಿ, ನೀವು ಕೆಲವೊಂದಿಷ್ಟು ಮೂವೀಸ್ ಒಳಗೆ ನೋಡಿರ್ಬೋದು ಅವನು ಆ ಜಾಗನ. ನೀವು ಅದನ್ನು ಮೂವಿಯಾಗ ನೋಡ್ಕೊಂಬಿಟ್ರಪ್ಪ, ಮೂವಿ ಒಳಗೆ ನೋಡ್ಕೊರಿ, ನಾನು ತೋರ್ಸೋದಾಗಲ್ಲ. ಅಂದ್ರಿ ಈ ನಮ್ಮನೆ ಬಿಸಿಲಿದ್ರೆ ಒದ್ದಾಡೋಗೋದು ಮನುಷ್ಯರ. ಇಡೀ ಟ್ರಿಪ್ ಒಳಗೆ ಏನು ಮಜಪ್ಪ ಅಂದ್ರೆ ನಮ್ಮ ಕಾರ್ ನೆಳ್ಳೊಳಗೆ ನಿಂತೈತಿ. ಫುಲ್ ಆರಾಮ್ ಗಿಡದ ನೆಳ್ಳೈತಿ. ಅದೊಂದು ಖುಷಿಯ ವಿಚಾರ. ನನಗೆ ನಮ್ಮ ಕಾರ್ ಆರಾಮಿರ್ಬೇಕು, ಅವಾಗ ನಮ್ಮ ಮನಸ್ಸಿಗೆ ನೆಮ್ಮದಿ. ಹಿಂಗೆ ಬಿಸಿಲ ನಿಂತ್ಬಿಟ್ರೆ ಅದು ಸಮಾಧಾನ ಇರೋಂಗಿಲ್ಲ ಟ್ರಿಪ್. ಸೊ ಗೈಸ್ ನಿಮ್ಗೆ ಅದೆಲ್ಲ ತೋರಿಸೋದಾಗಲ್ಲ ನನ್ನ ಕಡೆ ಈಗ ಸದ್ಯ ಈ ಬಿಸಿಲಾಗೆ. ದಯವಿಟ್ಟು ಕ್ಷಮೆ ಇರಲಿ ಅಂತೇನು ಕೇಳಂಗಿಲ್ಲ, ನನಗೆ ಆಗಂಗಿಲ್ಲ. ನೋಡಿರಿ ಇಲ್ಲಿಂದ ಕಾಣುತ್ತೆ ಸೀದಾ ನಿಮಗೆ. ನನ್ನ ಶೇಡೆಲ್ಲ ವಾಟರ್ ಇದಾಗ್ಬಿಡ್ತು, ಏನಂತಾರೆ ವಾಟರ್ ಫ್ಲೋ ಆಗ್ಬಿಡುತ್ತೆ ಶೇಡಿಂದ. ಆಗಲ್ಲ ಗೈಸ್ ಈ ಬಿಸಿಲಾಗ ಟ್ರಿಪ್ ಗಿಪ್ಪೆಲ್ಲ ಅಸಾಧ್ಯವಾದ ಮಾತು. ಅದಕ್ಕೆ ನಾವು ಆ್ಯಕ್ಚುಲಿ 5 ಗಂಟೆಗೆ ಬಂದಿದ್ವಿ ಇಲ್ಲಿ. 6 ಗಂಟೆಗೆ ಬೀಚಿನ ಬಿದ್ದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ವಾಪಸ್ ದಾರಾಗಿರ್ತಿದ್ವಿ ನಾವು, ಮತ್ತೆ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಬಟ್ ಆಗಲಿಲ್ಲ, ಲೇಟ್ ಆಯ್ತು. ಏನು ಮಾಡೋದು. ಆದರೂ ಮಂದಿ ನೋಡ್ರಿ ಬಿಸಿಲಿರಲಿ ಬೇಕಾದಿರಲಿ ಆಗೋದಿಲ್ಲ ರೀ. ನಾವು ಬರೋರ
ನಮಗೈತೆ ಅವರು ಬರೋರು ಅಂದ್ರೆ ಬರೋರು. ಗೈಸ್, ನಾ ಇನ್ನೊಂದು ವಿಚಾರ ಹೇಳೋದು ಮಾಡ್ತಿದ್ದೆ. ಇಲ್ಲೇ ಕುಮಟಾ ಆ ಕಡೆ ಬೀಚ್ ಸೈಡ ನಮ್ಮ ಫ್ರೆಂಡ್ ಅವರ ಮನೆ ಓಪನಿಂಗ್ ಇತ್ತು ನಿನ್ನೆಲ್ದ ಮೊನ್ನೆ, ಬಟ್ ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ಅವ್ರೊಂದು ಸ್ವಲ್ಪ ಮೀಟಾಗಿ ಆಧರಿಸ್ಕೊಂಡು ಹೋಗೋದೈತಿ. ನೋಡ್ತೀನಿ, ಅಲ್ಲಿ ವಿಡಿಯೋ ಮಾಡೋಂಥ ಸಂದರ್ಭ ಬಂದರೆ ಮಾಡ್ತೀನಿ, ಇಲ್ಲಾಂದ್ರೆ ಡೌಟ್. ಯಾಕಂದ್ರೆ ಅಲ್ಲಿ ಫ್ಯಾಮಿಲಿ ಇರ್ತೈತಿ, ನಮ್ಮ ಫ್ಯಾಮಿಲಿ ಇರ್ತೈತಿ, ನಾನು ಕಂಫರ್ಟ್ ಝೋನಿಂದ ಹೊರಗೆ ಹೋಗ್ಬಿಟ್ಟಿರ್ತೀನಿ ಅಲ್ಲಿ. ಹಾಗಾಗಿ ನೋಡ್ತೀನಿ. ಅದೊಂದು ಕೆಲಸ ನಿಮ್ಗೆ ಹೇಳೋದು ಮಾಡ್ತೈತೆ ಆ್ಯಕ್ಚುಲಿ. ಅದೊಂದು ಐತಿ ಏನಪ್ಪ ಅಂದ್ರೆ ನಾನು ಹೋಗಿ ನನ್ನ ಫ್ರೆಂಡ್ನ ಮೀಟ್ ಆಗ್ಬೇಕು. ಯಾರಪ್ಪ ಅಂದ್ರೆ ಸಾತ್ವಿಕ್ ಅಂತೇಳಿ, ನನ್ನ ಧಾರವಾಡ ಬ್ಲಾಗ್ ಒಳಗೆ ನೋಡಿರ್ತೀರಿ. ಅವನು ಶಾರ್ಟ್ ಫಿಲ್ಮ್ ನಾನು ಮಾಡಕ್ಕೆ ಹೋಗಿದ್ದೆನಲ್ಲ, ಅಲ್ಲಿ ನೋಡಿರ್ತೀರಿ. ಈಗ ನಾವು ಅದೀವಿ ಯಲ್ಲಾಪುರದೊಳಗೆ. ನಮ್ಮ ಫ್ರೆಂಡ್ ಅವರ ಮನೆ ಓಪನಿಂಗ್ ನೋಡಿಕೊಂಡು, ಮನೆ ಓಪನಿಂಗ್ ಆಗಿತ್ತು. ನಾವು ಹೋಗಿ ಮಾತಾಡಿಸ್ಕೊಂಡು, ಇನ್ನು ಪೂಜೆಗೆ ಏನೇನು ಇದ್ವು. ಸೊ ಹಾಗಾಗಿ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡಿಕೊಂಡು, ಒಂದು ಒಳ್ಳೆ ರೈಡ್ ಮಾಡಿಕೊಂಡು ಇಲ್ಲಿಗೆ ಬಂದೀವಿ. ಸೊ ಮನೆಯೊಳಗೆ ವ್ಲಾಗ್ ಮಾಡೋದಾಗಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ಅವ್ರ ಫ್ಯಾಮಿಲಿ ಮೀಟ್ ಆಗತ್ತೀನಿ, ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಫಸ್ಟ್ ಟೈಮ್ ಗ್ಯಾದರ್ಡ್ ಆಗತ್ತೈತಿ. ಸೊ ಅಲ್ಲಿ ಹೋಗಿ ವ್ಲಾಗ್ ಮಾಡೋಷ್ಟು ಧೈರ್ಯ ನನಗಿಲ್ಲ. ನಾನು ಯೂಶ್ವಲಿ ನಾರ್ಮಲಿ ವ್ಲಾಗ್ ಮಾಡೋದು ನಂಗೆ ಕಷ್ಟ, ಅಂಥದ್ರಾಗ ಅಂಥ ಸಿಚುವೇಶನಾಗಂತೂ ಇನ್ನೂ ಕಷ್ಟ. ಈ ಸಾತ್ವಿಕ್ ಏನಾರ ಈ ವಿಡಿಯೋ ನೋಡೋದಿದ್ರೆ, ಸಾತ್ವಿಕ್ ಮನಿ ಮಾತ್ರ ಅಲ್ಟಿಮೇಟ್ ಐತಿ. ಸೊ ಒನ್ ಸೆಕೆಂಡ್ ಕಂಗ್ರ್ಯಾಚುಲೇಷನ್. ನಿನಗೂ ಕೂಡ ನಿಮ್ಮ ಫ್ಯಾಮ್ಲಿಗೂ ಒಂದು ಒಳ್ಳೆ ಮನೆ ಕಟ್ಟಿರಿ, ಒಂದು ಒಳ್ಳೆ ಪ್ಲೇಸ್ ಒಳಗೈತಿ ಮನೆ. ಸೊ ಕಂಗ್ರ್ಯಾಚುಲೇಷನ್ ಹೇಳ್ತಾ ಮತ್ತೆ ಸಿಗುವಾಗ ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತ. ಏನೋ ತಕ್ಕ ಮಟ್ಟಿಗೆ ವ್ಲಾಗ್ ಮಾಡೀನಿ ಈ ಸಲ, ಮಾಡ್ಬೇಕಂತೇಳಿ. ಈಗ ಒಂದು ಒಳ್ಳೆ ಟೀ ಹಾಕ್ಕೊಂಡು ಇಲ್ಲಿಂದ ಒಂದು 100 ಕಿಲೋಮೀಟರ್ಸ್ ಐತಿ ನಮ್ಮ ಶಿಗ್ಗಾಂವ್. ಸೀದಾ ಶಿಗ್ಗಾಂವ್ ಹೋಗಿ ಮಲ್ಕೊಂಬಿಡೋದು. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ